ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಧನ್ಯವಾದ. ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ, ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಇವರು ಲೋಕೇಶ್ ರಾಠೋಡ್, ನ್ಯಾಷನಲ್ ಮೆಡಲಿಸ್ಟ್. ದೇಶಕ್ಕೆ ಮೆಡಲ್ ತಂದ ಆಟಗಾರನಿಗೆ ಇಂದು ಏನ್ ಸಿಕ್ಕಿದೆ ಗೊತ್ತಾ? FIR. ಯಾಕೆ ಗೊತ್ತಾ? ಭ್ರಷ್ಟಾಚಾರ ಮಾಡಿದಕ್ಕೆ ಅಲ್ಲ, ಗಲಾಟೆ ಮಾಡಿದಕ್ಕೂ ಅಲ್ಲ, ಸ್ಟೇಡಿಯಂ ನಲ್ಲಿ ಬೇಸಿಕ್ ಫೆಸಿಲಿಟಿ ಬೇಕು ಅಂತ ಕೇಳಿದಕ್ಕೆ. ಯಾದಗಿರಿ ಸ್ಟೇಡಿಯಂ ನೋಡಿ, ಓಡೋಕೆ ಟ್ರ್ಯಾಕ್ ಇಲ್ಲ, ಸರಿಯಾದ ಫೆಸಿಲಿಟಿ ಇಲ್ಲ. ಇದು ಆಟಗಾರರಿಗೆ ಇರೋ ಜಾಗನ ಅಥವಾ ನಿರ್ಲಕ್ಷ್ಯದ ಚಿಹ್ನೆಯ? ಆದ್ರೂ ಇಲ್ಲಿ ಭಾರತದ ಫ್ಯೂಚರ್ ಅಥ್ಲೆಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಲೋಕೇಶ್ ಏನ್ ಕೇಳ್ದ? ಬೇಸಿಕ್ ಫೆಸಿಲಿಟಿ ಬೇಕು ಅಂತ ಕೇಳ್ದ. ಆದ್ರೆ ಆಡಳಿತ ಏನ್ ಮಾಡ್ತು? ಸಮಸ್ಯೆ ಸಾಲ್ವ್ ಮಾಡ್ಲಿಲ್ಲ, ಅವನ ಮೇಲೆ FIR ಹಾಕ್ತು. ದೇಶಕ್ಕೆ ಮೆಡಲ್ ತಂದವನಿಗೆ ಇದೇ ಗೌರವನ? ಇವತ್ತು ಲೋಕೇಶ್ ಮೇಲೆ FIR, ನಾಳೆ ಯಾವ ಅಥ್ಲೆಟ್ ಮೇಲೆ? ಇವನು ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ಲಿಲ್ಲ, ಯಾದಗಿರಿ ಜಿಲ್ಲಾ ಆಟಗಾರರಿಗಾಗಿ ಹೋರಾಡ್ತಿದ್ದಾನೆ. ಇದು ಲೋಕೇಶ್ ಒಬ್ಬರ ಕತೆ ಅಲ್ಲ, ಇದು ಕರ್ನಾಟಕದ ಅನೇಕ ಅಥ್ಲೆಟ್ಗಳ ನೋವು. ಇವತ್ತು ಯಾದಗಿರಿ, ನಾಳೆ ಬೇರೆ ಜಿಲ್ಲೆ. ಸೌಲಭ್ಯ ಕೊಡದೆ ಫಲಿತಾಂಶ ಕೇಳೋದು ನ್ಯಾಯನಾ? ಗ್ರೌಂಡ್ ಕೊಡದೆ ಮೆಡಲ್ ಕೇಳೋದು ಸರಿನಾ? ನಾವು ಮಾತಾಡದೆ ಹೋದ್ರೆ ನಾಳೆ ಪ್ರತಿಭೆಗಳು ಮೌನವಾಗ್ತವೆ, ಮೆಡಲ್ಗಳು ಬರೋದನ್ನೇ ನಿಲ್ಲಿಸ್ತವೆ. ಅಥ್ಲೆಟ್ಸ್ ನೀಡ್ ಸಪೋರ್ಟ್, ನಾಟ್ FIR.